ನಮಸ್ಕಾರ ಕಣಣ್ಣ. ನಮಸ್ಕಾರ ಕೃಷ್ಣಣ್ಣ. ಏನೈತೆ ಗಾಡೀಲಿ? ಗೊಬ್ಬರ ಸಿದ್ನಲ್ ಕೊಯ್ತಾ ಇದೆ ಕಣಣ್ಣ. ವಾ ಹೊಸ ಇಳಿದ್ವಾ ಇಲ್ಲಿ? ಆಯ್ತಣ್ಣ. ಲೋ ಮಂಜ, ಮೇಡಮ್ಮು ಇದೇ ದಾರಿಲ್ಲ ಬಂದಿಲ್ಲ ಬರೋದು. ಹೌದಣ್ಣ. ಇನ್ನೂ ಹೇಳ್ತಾಯಿದ್ದಾರೆ ಅಣ್ಣ. ಟೈಮ್ ಎಷ್ಟು? ವಾಚ್ ಇಲ್ಲ ಕಣಣ್ಣ. ಇನ್ನೇನು ಬರ್ಬೋದಣ್ಣ? ಅಣ್ಣ ನಾವು ಹೊರಡ್ತೀನಿ ಕಣಣ್ಣ. ಹೊಸ ಇರ್ಕಿಷ್ಟಣ್ಣ ಹೋಗುವಂತೆ. ಈಗ ಒಂದೊಂದು ಮೂಟೆಯಲ್ಲಿ ಎಷ್ಟು ಕೆ ಜಿ ಬರ್ತವೆ? ಒಂದು ಮೂಟೆ 50 kg ಬರ್ತದೆ ಕಣಣ್ಣ. 50? ಅಮ್ಮಣ್ಣ ಬಂದರು. ಹೆಂಗಿಲ್ಲ? ಸೂಪರ್ ಕಣಣ್ಣ. ಒಂದೊಂದು 8 ಕೆ ಜಿ ಅವೆ. ಮತ್ತೆ ಹೇಳ್ದಲ್ಲಣ್ಣ, ಇನ್ನೊಂದು ಕಿತ ಹೇಳೋಣ. 50 kg ಐತೆ. ಹಾಂ ನೋಡ್ದಾ, 50 ಕೆ ಜಿನ 5 ಬೆಳ್ಳಗೆ ಎತ್ತು ಬಿಸಾಕ್ತೆ. ಹೆಂಗೆ ನನ್ನ ತಾಕತ್ತು? ನನಗೆ ತಾಕತ್ತಿಲ್ಲ ಅಂತೀರಾ? ಹಾಂ, ನಾನು ಯಾವಾಗನೂ ಹೇಳ್ದೆ, ತಡ ಆದ್ರೆ ಸಿದ್ಧ ನನ್ನ ಬೈತಾನೆ ಬಿಡೋಣ ನಾವು. ಹೊಸಿ ಸುಮ್ಕಿರು ಕೃಷ್ಣಣ್ಣ. ಜಾನಕಿ ನೋಡಿದ ತಕ್ಷಣ ರಾಮಣ್ಣ ತಾಕತ್ತೆಲ್ಲ ಹೊಂಟೋಗಿ ಅವ್ರು ಸೋತ್ರು ಅಂತ ಜಾನಕಿ ಅನ್ಕೊಂಡಿದ್ದಾಳೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್